ನಮಸ್ಕಾರ ಸ್ನೇಹಿತರೆ. ಈ ದಿವಸ ವಿಶೇಷವಾಗಿ ದೇವಸ್ಥಾನದಿಂದ ನಾವು ಹಿಂತಿರುಗಿ ಬರುವಾಗ ಅಂದರೆ ದೇವರ ದರ್ಶನ ತಗೊಂಡು ಮನೆಗೆ ವಾಪಸ್ ಬರುತ್ತಾ ಇರುವಾಗ ಈ ಕೆಲವು ನಾವು ತಪ್ಪುಗಳನ್ನು ಮಾಡ್ತಾ ಇರ್ತೇವೆ. ಯಾವ ತಪ್ಪುಗಳನ್ನು ಮಾಡಲೇಬಾರ್ದು ಅಂತ ಇಲ್ಲಿ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ನಾವು ಶಾಂತಿ ಮತ್ತು ನೆಮ್ಮದಿಗಾಗಿ ನಮ್ಮ ಎಲ್ಲ ಸಮಸ್ಯೆಗಳು ದೂರ ಆಗಬೇಕು ಅಂತ ಹೇಳಿ ಅಂಥ ನಂಬಿಕೆಯಿಂದ ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು ಅಂತ ಹೇಳಿ ದೇವಸ್ಥಾನಗಳಿಗೆ ನಾವು ಹೋಗ್ತೀವಿ. ದೇವಸ್ಥಾನಗಳಿಗೆ ಭೇಟಿ ನೀಡಿ ಹಿಂತಿರುಗಿ ಬರುವಾಗ ನಾವು ಕೆಲವೊಂದು ತಪ್ಪುಗಳನ್ನು ಮಾಡಬಾರ್ದು. ಆ ತಪ್ಪುಗಳು ಯಾವುವು ಅಂದರೆ, ನಮ್ಮ ಧರ್ಮದಲ್ಲಿ ಧಾರ್ಮಿಕ ವಿಧಿವಿಧಾನಗಳಿಗೆ ಹೆಚ್ಚಿನವಾದ ಮಹತ್ವವನ್ನು ನೀಡಿರ್ತೀವಿ. ಯಾವುದೇ ವಿಶೇಷ ದಿನಗಳಿರಲಿ ಅಥವಾ ಹಬ್ಬ ಹರಿದಿನಗಳು ಇರಲಿ, ದೇವಸ್ಥಾನಗಳಿಗೆ ಭೇಟಿ ನೀಡುವುದು ನಮ್ಮದು ವಾಡಿಕೆ ಅಂದರೆ ರೂಢಿ ಸಂಪ್ರದಾಯ ಆಗಿರ್ತದೆ. ದೇವಸ್ಥಾನಗಳಿಗೆ ಭೇಟಿ ನೀಡೋದ್ರಿಂದ ಮನಸ್ಸು ಶಾಂತ ಆಗ್ತದ ಅಂತಲೇ ಹೇಳ್ಬೋದು. ಅದಷ್ಟೇ ಅಲ್ಲದೆ ಅಂದರೆ ನಮ್ಮ ಸಮಸ್ಯೆಗಳು ಇದ್ದರೂ ಕ್ಷಣದಲ್ಲೇ ಅಂದರೆ ನಮಗೆ ನೆನಪಾಗೋದೇ ಆ ಭಗವಂತ. ನಮ್ಮ ಏನಾದರೂ ಸಮಸ್ಯೆಗಳಿದ್ರೂ ಕ್ಷಣಾರ್ಧದಲ್ಲೇ ದೂರಾಯಿತು ಎನ್ನುವಂತಹ ಅನುಭವ ಕೂಡ ನಮಗೆ ದೇವಸ್ಥಾನಕ್ಕೆ ಹೋದ್ರೆ ನಮ್ಗೆ ಸಿಗ್ತದೆ. ದೇವರು ನಮ್ಮ ಎಲ್ಲ ಕಷ್ಟಗಳನ್ನು ದೂರ ಆಗಿಸ್ತಾನೆ ಎನ್ನುವಂತಹ ನಂಬಿಕೆಯಿಂದ ನಾವು ಆಗಾಗ ದೇವಸ್ಥಾನಗಳಿಗೆ ಭೇಟಿಯನ್ನು ನೀಡ್ತೀವಿ. ಕೆಲವೊಮ್ಮೆ ನಾವು ದೇವಸ್ಥಾನಗಳಿಗೆ ಭೇಟಿ ನೀಡಿ ದೇವರಿಗೆ ನಮಸ್ಕಾರ ಮಾಡಿ ಹಿಂತಿರುಗಿ ಮನೆಗೆ ಬರ್ತಾ ಇರುವಾಗ ಅಥವಾ ಕೆಲವು ತಪ್ಪುಗಳನ್ನು ಮಾಡ್ತಾ ಇರ್ತೀವಿ. ಇಂತಹ ತಪ್ಪುಗಳು ಮಾಡೋದು ಕೂಡ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸುವಂತೆ ಮಾಡ್ತದೆ. ದೇವಸ್ಥಾನಗಳಿಂದ ಹಿಂತಿರುಗಿ ಬರುವಾಗ ನಾವು ಯಾವೆಲ್ಲ ತಪ್ಪುಗಳನ್ನು ಮಾಡಬಾರ್ದು ಅಂದರೆ, ಮೊದಲನೇದಾಗಿ ಪ್ರಸಾದ ಸೇವನೆ. ದೇವಸ್ಥಾನಗಳಿಗೆ ಭೇಟಿ ನೀಡಿದಾಗ ಸಾಮಾನ್ಯವಾಗಿ ಪ್ರಸಾದವನ್ನು ತಿನ್ನಲು ನೀಡ್ತಾರೆ. ಕೆಲವೊಬ್ಬರು ಪ್ರಸಾದವನ್ನು ದಾರಿಯಲ್ಲೇ ಬರ್ತಾ ಇರುವಾಗ ತಿನ್ಕೊಂಡು ಬರುವಂತಹ ಅಭ್ಯಾಸವನ್ನು ಹೊಂದಿರ್ತಾರೆ. ಅದರಲ್ಲೂ ನೀವೇ ಸ್ವತಃ ದೇವರಿಗೆ ಅರ್ಪಿಸಿದ ಪ್ರಸಾದವನ್ನು ದಾರಿಯಲ್ಲೂ ತಿನ್ನಲು ಹಾದಿಯಲ್ಲಿ ಹೋಗ್ತಾ ಇರುವಾಗ ತಿನ್ನಲಿಕ್ಕೆ ಹೋಗಬೇಡ್ರಿ. ದೇವಸ್ಥಾನದಲ್ಲಿ ನೀಡಿರುವಂತಹ ಪ್ರಸಾದವನ್ನು ಮನೆಗೆ ತೆಗೆದುಕೊಂಡು ಬಂದು ಕುಟುಂಬದ ಸದಸ್ಯರೊಂದಿಗೆ ಕುಳಿತು ಹಂಚಿಕೊಂಡು ತಿನ್ನಬೇಕು. ದಾರಿಯಲ್ಲಿ ಹೋಗುವಾಗ ಬಂದಾಗ ದೇವರ ಪ್ರಸಾದವನ್ನು ತಿನ್ನೋದ್ರಿಂದ ನೀವು ಮಾಡಿದ ಪೂಜೆ ನಿಮಗೆ ಯಾವುದೇ ಫಲ ನೀಡೋದಿಲ್ಲ ಅಂತಲೇ ಹೇಳ್ತೀನಿ. ಇನ್ನು ಖಾಲಿ ಪಾತ್ರೆಗಳನ್ನು ತರೆದಿರಿ. ಯಾವ ಖಾಲಿ ಪಾತ್ರೆಯಪ್ಪ ಅಂದರೆ, ದೇವಸ್ಥಾನದಲ್ಲಿ ದೇವರಿಗೆ ನೀವು ಕೆಲವೊಮ್ಮೆ ಪೂಜೆ ಮಾಡಲಿಕ್ಕೋಸ್ಕರ ನೀರು, ಹಾಲು ಅಥವಾ ಜೇನುತುಪ್ಪದಿಂದ ಅಭಿಷೇಕ ಮಾಡಬೇಕು ಅಂತ ಹೇಳಿ ಈ ಥರ ಅಭಿಷೇಕ ಮಾಡಿದ ನಂತರ ಖಾಲಿ ಪಾತ್ರೆಗಳನ್ನು ಮನೆಗೆ ತರಲಿಕ್ಕೆ ಹೋಗಬೇಡ್ರಿ. ಅದೇ ರೀತಿ ಇದನ್ನು ಮಾಡೋದ್ರಿಂದ ಓರ್ವ ವ್ಯಕ್ತಿ ಯಾವುದೇ ಕೆಲಸವನ್ನು ಮಾಡಿದರೂ ಅದರ ವೈಫಲ್ಯಗಳು ಎದುರಿಸಬೇಕಾಗ್ತದೆ. ಒಂದು ವೇಳೆ ನೀವು ಆ ಪಾತ್ರೆಗಳನ್ನು ಮನೆಗೆ ತೆಗೆದುಕೊಂಡು ಹೋಗಬೇಕಾದ್ರೆ ಪಾತ್ರೆಯಲ್ಲಿ ನೀರು ಅಥವಾ ಹೂವು, ಹಾಗೆ ಸ್ವಲ್ಪ ಅಕ್ಷತೆ ಕಾಳು, ದೇವಸ್ಥಾನದಲ್ಲಿ ಏನಿಟ್ಟಿರ್ತಾರಲ್ಲ ಅಲ್ಲಿ ಅಕ್ಷತೆ ಕಾಳನ್ನು ಪೂಜೆ ಮಾಡಿರ್ತಾರಲ್ಲ ಅಲ್ಲಿಂದ ಸ್ವಲ್ಪ ಅಕ್ಷತೆ ಕಾಳಾಗಲಿ, ಒಂದು ಹೂವಾಗಲಿ, ಒಂದು ಬಾಳೆಹಣ್ಣಾಗಲಿ ಈ ಥರ ಮನೆಗೆ ಆ ಪಾತ್ರೆಯಲ್ಲಿ ಇಟ್ಕೊಂಡು ತೆಗೆದುಕೊಂಡು ಹೋಗಬೇಕು. ಖಾಲಿ ಪಾತ್ರೆಗಳನ್ನು ಮನೆಗೆ ತೆಗೆದುಕೊಂಡು ಹೋಗಬೇಡ್ರಿ. ಇನ್ನು ಮುಂದಿಂದು ಹೇಳಬೇಕು ಅಂದರೆ, ದೀಪ ಬೆಳಗುವಾಗ ಒಂದೊಂದು ತಪ್ಪನ್ನು ಮಾಡ್ತೀವಿ. ಯಾವ ತಪ್ಪು ಅಂದರೆ, ದೇವರ ಪೂಜೆಯನ್ನು ಮಾಡುವಾಗ ದೀಪ ಬೆಳಗೋದು ನಮ್ಮ ಸಂಪ್ರದಾಯ ಆಗಿರ್ತದೆ. ಈ ದೀಪವನ್ನು ನಾವು ಬೆಳಗುವಾಗ ಒಂದು ದೀಪದಿಂದ ಇನ್ನೊಂದು ದೀಪವನ್ನು ಹಚ್ಚಲು ಹೋಗಬೇಡ್ರಿ. ಒಂದು ದೀಪದಿಂದ ಇನ್ನೊಂದು ದೀಪವನ್ನು ಹಚ್ಚಲಿಕ್ಕೆ ಹೋಗಬೇಡ್ರಿ. ದೇವರಿಗೆ ಹಚ್ಚಿದ ಒಂದು ದೀಪದಿಂದ ಇನ್ನೊಂದು ದೀಪವನ್ನು ಹಚ್ಚಬಾರ್ದು. ಒಂದು ದೀಪದಿಂದ ಇನ್ನೊಂದು ದೀಪವನ್ನು ಹಚ್ಚುವುದು ಎಂದರೆ ದೇವರಿಗೆ ನೀವು ಅಗೌರವ ತೋರಿಸಿದಂತೆ ಎಂಬುದು. ಒಂದು ದೀಪಕ್ಕಿಂತ ಹೆಚ್ಚಿನ ದೀಪಗಳನ್ನು ಬೆಳಗುವುದೇ ಆದರೆ ಎಲ್ಲವನ್ನು ಪ್ರತ್ಯೇಕವಾಗಿ ಬೆಳಗಿಸಬೇಕು ಎಂಬುದು ಗಮನದಲ್ಲಿ ಇಟ್ಕೊಳ್ಳಿ. ಇನ್ನು ಸಾಮಾನ್ಯವಾಗಿ ಸಾಮಗ್ರಿಗಳ ಬಗ್ಗೆ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು. ನಾವು ದೇವರ ಪೂಜೆಯನ್ನು ಮಾಡುವಾಗ ಸಮಯದಲ್ಲಿ ಕೈಯಲ್ಲಿರುವ ದೇವರ ದೀಪ, ಅರಿಶಿನ, ಕುಂಕುಮ, ಬಟ್ಟಲು ಅಥವಾ ಇನ್ಯಾವುದೋ ಪೂಜಾ ಸಾಮಗ್ರಿಗಳನ್ನು ಪೂಜೆ ಮಾಡುವ ಸ್ಥಳದಲ್ಲಿ ಅಥವಾ ಪೂಜಾ ಸಮಯದಲ್ಲಿ ಮಾಡಲು ಹೋಗದಿರಿ. ಪೂಜೆ ಪೂರ್ಣಗೊಂಡ ನಂತರ ಅಥವಾ ದೇವರ ಪೂಜೆಯನ್ನು ಮಾಡುವ ಮೊದಲು ಪೂಜೆಗೆ ಬಳಸುವ ಎಲ್ಲ ಸಾಮಗ್ರಿಗಳನ್ನು ತೊಳೆದು ಶುದ್ಧಗೊಳಿಸಬೇಕು. ಪೂಜೆ ಮಾಡುತ್ತಿರುವಾಗ ಈ ತಪ್ಪನ್ನು ಅಪ್ಪಿತಪ್ಪಿಯೂ ಮಾಡಲಿಕ್ಕೆ ಹೋಗಬೇಡ್ರಿ. ದೇವಸ್ಥಾನದಿಂದ ನಾವು ಹಿಂತಿರುಗಿ ಬರುವಾಗ ಈ ಕೆಲವೊಂದು ತಪ್ಪುಗಳನ್ನು ಹೇಳಿದ್ದೀನಿ, ಅವು ಯಾವ ತಪ್ಪು ಮಾಡಲಿಕ್ಕೆ ಹೋಗಬೇಡ್ರಿ. ಹೀಗೆ ಮಾಡೋದ್ರಿಂದ ಪೂಜೆ ಅಶುಭ ಫಲಗಳನ್ನು ಪಡಿತೀವಿ. ಅದೇ ರೀತಿ ಪೂಜೆಯೂ ಕೂಡ ವ್ಯರ್ಥ ಆಗ್ತದೆ. ಹಾಗಾಗಿ ದೇವಸ್ಥಾನದಿಂದ ಹಿಂತಿರುಗಿ ಬರುವಾಗ ಈಗೇನು ಹೇಳಿದ್ನಲ್ಲ ಈ ತಪ್ಪುಗಳನ್ನು ಅಪ್ಪಿತಪ್ಪಿಯೂ ಕೂಡ ಮಾಡಲಿಕ್ಕೆ ಹೋಗಬೇಡ್ರಿ ಅಂತಲೇ ಹೇಳ್ತೀನಿ. ಅದೇ ರೀತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.